ಹೆಣ್ಣು ಒಲಿದರೆ ನಾರಿ ಮುನಿದರೆ ಮಾರಿ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೇನೆಂದರೆ, ಪ್ರತಿಯೊಬ್ಬ ಗಂಡು ಮಗನ ಯಶಸ್ಸಿನಿಂದ ಅವನ ಸಾಧನೆಯಿಂದ ಒಬ್ಬ ಹೆಣ್ಮಗಳು ಇರ್ತಾಳೆ, ಒಬ್ಬ ಮಹಿಳೆ ಇರ್ತಾಳಂತ ಹೇಳ್ತಾರಲ್ಲ, ಅದೇ ರೀತಿಯಾಗಿ ಕೆಲವೊಂದು ಗಂಡು ಮಗ ಹಾಳಾಗಿದ್ದರಿಂದ ಅದೇ ಮಹಿಳೆಯ ಪಾತ್ರ ಕೂಡ ಎಷ್ಟು ಇರುತ್ತೆ ಅನ್ನೋದ್ರ ಬಗ್ಗೆ ಕೂಡ ಹೇಳ್ಬೇಕಾಗುತ್ತೆ. ಯಾಕಂದರೆ ಇಲ್ಲಿ ಬರೀ ಒಳ್ಳೆಯದೇ ಹೇಳೋದು ಒಳ್ಳೆಯದೇ ತೊಗೊಳೋದಲ್ಲ, ಎರಡೂ ಕೂಡ ಸರಿ ಸಮನಾಗಿ ತೊಗೋಬೇಕು. ಜೀವನದಲ್ಲಿ ಬರ್ತಕ್ಕಂಥದ್ದು ಸಿಹಿ ಆಗಲಿ ಕಹಿ ಆಗಲಿ, ಸತ್ಯ ಆಗಲಿ ಸುಳ್ಳಾಗಲಿ, ಕೆಟ್ಟದ್ದಾಗಲಿ ಒಳ್ಳೆಯದಾಗಲಿ, ಎರಡೂ ಕೂಡ ಅಷ್ಟೇ ಸರಿ ಸಮನಾಗಿ ಬರ್ತದೆ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಟ್ರಾವೆಲರ್ ಕ್ರಾಂತಿಕಾರಿ ಕನ್ನಡಿಗ ಮಾತಾಡ್ತಿರೋದು. ವಿಷಯ ಏನಪ್ಪ ಅಂತಂದ್ರೆ, ಇವತ್ತಿನ ದಿನದ ಚರ್ಚೆ ಅಷ್ಟೇ. ಅಂದರೆ ಏನು, ವಿಶ್ವ ಮಹಿಳಾ ದಿನಾಚರಣೆ ಶುಭಾಶಯಗಳು ಅಂತೇನು ಪ್ರತಿಯೊಬ್ಬರು ಸ್ಟೇಟಸ್ ಹಾಕ್ತಿದ್ದಾರೆ. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಶುಭಾಶಯಗಳು, ವಿಶ್ವ ಮಹಿಳಾ ದಿನಾಚರಣೆ ಶುಭಾಶಯಗಳು ಅಂತೇಳಿ. ನಮ್ಮ ಕೆಲಸ ಇಷ್ಟೇ ಆಗಿದೆ. ಒಂದು ಮಹಿಳಾ ದಿನಾಚರಣೆ ಶುಭಾಶಯ ಅಂತಂದ್ರೆ ಅದನ್ನು ಸ್ಟೇಟಸ್ ಹಾಕೋದು ಬಿಡೋದು, ಇಲ್ಲಾಂದ್ರೆ ಎಲ್ಲೋ ಒಂದು ಯಾವುದೇ ಮಹಿಳೆಗೆ ಏನಾದರೂ ಅತ್ಯಾಚಾರ ಆಯ್ತಂದ್ರೆ ಅದ್ರ ಬಗ್ಗೆ ಈ ಸ್ಟೇಟಸ್ ಹಾಕೋದು ಬಿಡೋದು, ಇಷ್ಟು ಬಿಟ್ಟರೆ ಏನು ಮಾಡೋಕ್ಕಾಗ್ತಾಯಿಲ್ಲ. ಯಾಕಂದ್ರೆ ಅವ್ರ ಮೇಲೆ ಆಗ್ತಕ್ಕಂಥ ಎಷ್ಟೋ ಶೋಷಣೆಗಳು, ದಬ್ಬಾಳಿಕೆಗಳು, ಲೈಂಗಿಕ ದೌರ್ಜನ್ಯಗಳು, ಈ ಕೆಲವೊಬ್ಬರು ಬಯಲಿಗೆ ಬರ್ತಾಯಿಲ್ಲ ಆಗಿರ್ತಕ್ಕಂಥ ಮಹಿಳೆಯರು ಕೂಡ ಅವರ ಮರ್ಯಾದೆಗೋಸ್ಕರ ಅವರೇ ಏನಪ್ಪ ಅಂತಂದ್ರೆ ಕೆಲವೊಂದು ಕಡೆ ಸುಮ್ಮನೆ ಇದ್ದಾರೆ. ಇದಕ್ಕೆ ಮುಖ್ಯವಾದ ಕಾರಣ ಏನಪ್ಪ ಅಂತಂದ್ರೆ, ನಮ್ಮ ದೇಶದಲ್ಲಿರ್ತಕ್ಕಂಥ ಕಾನೂನು ಅಷ್ಟು ಭದ್ರತೆಯಾಗಿ ಅವರಿಗಿಲ್ಲ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ ಈ ಯಾರಿಗೆ ಅಷ್ಟು ಜನಕ್ಕೆ 100ಕ್ಕೆ ಯಾರೋ ಒಂದು 2-3 ನ್ಯಾಯ ಸಿಕ್ಕಿರ್ಬೋದು. ಅದರಲ್ಲಿ ಏನಿಲ್ಲ ಅಂದರೆ ಒಂದು 97 ಜನ ಆದರೆ ಅವರು ಅನ್ಯಾಯಕ್ಕೆ ಒಳಗಾದವರು ಇನ್ನೂ ಅಷ್ಟೇ ಇದ್ದಾರೆ. ಈಗ ಅಪರಾಧ ಮಾಡಿರ್ತಕ್ಕಂಥ ವ್ಯಕ್ತಿ ಬಲಿಷ್ಠವಾದ ವ್ಯಕ್ತಿ ಇರ್ತಾನೆ. ಏನೋ ಒಂದಿಷ್ಟು ಹಿಂದಿರ್ತಕ್ಕಂಥ ಇಂಪ್ಲೆನ್ಸ್ ಇದರಲ್ಲಿಂದ ಏನೋ ಅವನು ಏನು ಮಾಡೋಕ್ಕಾಗಲ್ಲ ಅವರಿಗೆ. ಎಷ್ಟೋ ಮಹಿಳೆಯರು ಇನ್ನಾದರೂ ಕೆಲವೊಂದಿಷ್ಟು ಜನ ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ. ಯಾಕಂದ್ರೆ ಬರೀ ನಾವು ಸ್ಟೇಟಸ್ ಹಾಕೋದ್ರಲ್ಲಿಂದ ಆಗಲಿ ಇದರಲ್ಲಿಂದ ಏನು ಬದಲಾವಣೆ ಆಗಲ್ಲ. ಅವ್ರಿಗೆ ಸುರಕ್ಷತೆ ಬೇಕು. ಮಹಿಳೆಯರಿಗೆ ಮುಖ್ಯವಾಗಿ ಅತಿ ಹೆಚ್ಚು ಸುರಕ್ಷತೆ ಮುಖ್ಯವಾಗಿದೆ. ಸುರಕ್ಷತೆ ಬಗ್ಗೆ ಯಾಕೊಂದು ಬಿಗಿ ಭದ್ರತೆ ಇರ್ತಕ್ಕಂಥ ಕಾನೂನು ಬರ್ತಾಯಿಲ್ಲ, ಗೊತ್ತಿಲ್ಲ. ಈ ಬೇರೆ ದೇಶಗಳಲ್ಲೆಲ್ಲ ಹೆಂಗೆ ಏನೋ ಮಾಡಿದರೆ ಎಲ್ಲ ಡಮ್ ಹಂಚ್ಬಿಡ್ತಾರಂತ, ಅದೇ ರೀತಿ ಡಮ್ನೇ ಹಂಚ್ಬಿಡ್ಬೇಕು ಇವರಿಗೆ. ಇವ್ರನ್ನ ಇಟ್ಟು ಸಾಕಿ ಸಲುವುದ್ರಲ್ಲಿಂದ ಏನಿಲ್ಲ. ಈಗ ಉದಾಹರಣೆ ಒಂದು ವಾಸ್ತವಿಕವಾಗಿ ಮಾತಾಡ್ಕೊತ ಹೋಗ್ತೀನಿ. ಈಗ ಯಾರೋ ಒಬ್ಬ ವ್ಯಕ್ತಿ ಒಂದು ಅಪರಾಧ ಮಾಡ್ತಾನೆ, ಒಂದು ಮಹಿಳೆ ಮೇಲೆ ಏನೋ ಒಂದು ಅತ್ಯಾಚಾರ ಮಾಡಿದ್ನು, ಏನೋ ಇದು ಮಾಡಿದ್ನಂತ ತಿಳ್ಕೊರಿ. ಆ ವ್ಯಕ್ತಿನ ಏನಪ್ಪ ಅಂತಂದ್ರೆ ಮತ್ತೆ ಪೊಲೀಸರು ಅರೆಸ್ಟ್ ಮಾಡ್ತಾರೆ. ಜನ ಪ್ರಭಾವಿ ವ್ಯಕ್ತಿ ಇದ್ದಂದ್ರೆ ಅವನ್ನ ಅರೆಸ್ಟ್ ಮಾಡ್ತಾರೆ. ಅರೆಸ್ಟ್ ಮಾಡಿ ಅವನಿಗೆ ಸುರಕ್ಷಿತವಾದ ಜೈಲಲ್ಲಿಟ್ಟು ಏನಪ್ಪ ಅಂತಂದ್ರೆ ಅವನಿಗೆ ಕೇಳಿದ್ದೆಲ್ಲ ಕೊಟ್ಟು, ಅವ್ರಿಗೇನು ನಾನು ಎಲ್ಲೋ ಸಮಸ್ಯೆದಾಗ ಏನಂತೆ ಅನಿಸಲ್ಲ ಅಂಥ ವ್ಯವಸ್ಥಿತವಾಗಿ ವ್ಯವಸ್ಥೆ ಕೊಟ್ಟಾಗ ಅವನಿಗೆ ತಪ್ಪು ಮಾಡಿನಂತ ಹೇಗಾದ್ರೆ ಅನ್ನಿಸ್ತದೆ ಹೇಳ್ರಿ. ಅದೇ ಆ ವ್ಯಕ್ತಿ ತಪ್ಪು ಮಾಡ್ಯಾನಂತ ತಿಗೇಸಿಂದ ಅವನಿಗೆ ಏನಾದರೂ ಅತಿ ಕಠಿಣವಾದ ಕ್ರಮ ತೊಗೊಂಡ್ರಂದ್ರೆ ಎದುರುಗಡೆ ಇರ್ತಕ್ಕಂಥ ವ್ಯಕ್ತಿ ಏನಪ್ಪ ಅಂತಂದ್ರೆ ಅವ್ನು ನೋಡಿ ಭಯ ಪಡ್ತಾನೆ ಇನ್ನೊಬ್ಬ ಮಹಿಳೆಯನ್ನು ನೋಡಬೇಕಾದ್ರೆ ಅಥವಾ ವಿಚಾರ ಮಾಡಬೇಕಾದ್ರೆ. ಯಾಕಂದ್ರೆ ಈ ಇತ್ತೀಚಿನ ದಿನಮಾನಗಳಲ್ಲಿ ಅತಿ ಹೆಚ್ಚು ಪ್ರಕರಣಗಳು ದಾಖಲಾಗ್ತವೆ. ಒಂದು ಯಾವುದಾದ್ರೂ ಅತ್ಯಾಚಾರದ್ದಾಗಿರ್ಬೋದು, ಲೈಂಗಿಕ ದೌರ್ಜನ್ಯ ಕಿರುಕುಳದಾಗಿರ್ಬೋದು, ಒಂದು ಕಚೇರಿಯಲ್ಲಿ ಆಗಲಿ ಎಲ್ಲೇ ಆಗಲಿ ಎಲ್ಲಾದರೂ ಬರೀ ಇದನ್ನೇ ಕೇಳ್ತಾ ಇದ್ದೇವೆ. ಅಥವಾ ಏನೋ ಯಾವುದೋ ಒಂದು ಅತ್ಯಾಚಾರ ಆಯ್ತಂದ್ರೆ ಬೇರೆ ನಾವು ಸ್ಟೇಟಸ್ ಹಾಕೋದು, ವಾಟ್ಸಪ್ DP-ಯಲ್ಲಿ ಇದು ಮಾಡೋದು, ಅಥವಾ ಏನಾದರೂ ಈ ಪ್ರೊಟೆಸ್ಟ್ ಮಾಡೋದು ಅಷ್ಟೇ. ಮತ್ತು ಅದರಲ್ಲೂ ಕೂಡ ಈ ರಾಜಕಾರಣದವರು ಜಾತಿ ರಾಜಕೀಯ ಮಾಡ್ತಾರೆ. ಇದು ಫಸ್ಟ್ ತಲೆಗೆ ಇಟ್ಕೊಳ್ಳಿ, ಜಾತಿ ರಾಜಕೀಯ. ಯಾರೋ ಒಬ್ಬರು ಮಹಿಳೆ ಏನಪ್ಪ ಅಂತಂದ್ರೆ ಈ ಥರ ಅತ್ಯಾಚಾರವಾಗಿ ತೀರ್ಕೊಂಡಾಳ, ಹಿಂಗೇನೋ ಆಗಿತ್ತಂದ್ರೆ ಮೊದಲು ಅವಳ ಜಾತಿ ಏನಂತ ಹುಡುಕ್ತಾರೆ. ಅವು ಹೆಣ್ಣು ಮಗಳು ಅನ್ನೋ ಮಾನವೀಯತೆ ದೃಷ್ಟಿ ಇಲ್ಲ ಇಲ್ಲಿ. ಅವರ ಬೇಳೆ ಬೇಯಿಸ್ಕೊಳ್ಳೋಕೆ ಜಾತಿ ಯಾವುದು, ಎಲ್ಲಿ, ಏನು ಅಂಥೇಳಿ ಅದನ್ನು ಹುಡುಕ್ತಾರೆ. ಅದಕ್ಕೆ ಇದಂತರ ಅತಿ ಹೆಚ್ಚು ಹೀನಾಯವಾಗಿ ನಾಚಿಕೆಗೇಡಿನ ಸಂಗತಿ. ಏನು ಜಾತಿ ಪದ ಹುಡುಕ್ತಾರಲ್ಲ, ಇದರಷ್ಟು ನಾಚಿಕೆಗೇಡು ಯಾವುದೂ ಇಲ್ಲ. ಮತ್ತು ಈ ಜಾತಿ ಪದ ತೊಗೊಂಡು ಎಷ್ಟೊಂದು ದೊಡ್ಡ ಹೋರಾಟಗಳು ಮಾಡೋದಾಗಲಿ, ಇಲ್ಲಿ ಜಾತಿ ಮುಖ್ಯ ಅಲ್ಲ. ನೀವು ನಿಜವಾಗ್ಲೂ ಹೆಣ್ಣಿಗೆ ನ್ಯಾಯ ಕೊಡಿಸ್ಬೇಕಾ, ಹೆಣ್ಣಿಗೆ ನ್ಯಾಯ ಕೊಡಿಸ್ಬೇಕಂತ ನಿಂತಾರೆ ಹೆಣ್ಣು ಮಗಳ ಪರವಾಗಿ ನಿಲ್ರಿ. ಅವ್ರ ಜಾತಿ ತೊಗೊಂಡು ಜಾತಿಗೋಸ್ಕರ ಹೋರಾಟ ಮಾಡೋದು, ಈ ಸಮಾಜ ಜನ ಎಲ್ಲ ಬನ್ನಿ ಅನ್ನೋದು, ಆ ರೀತಿ ಹೋರಾಟಕ್ಕೆ ದಯವಿಟ್ಟು ನಾ ಕೈ ಮುಗಿದಕ್ಕೆ ಕೇಳ್ಕೊಳ್ತೀನಿ. ಯಾವುದೇ ಹೋರಾಟಕ್ಕೆ ಕರೆ ಕೊಡ್ರಿ ನೀವು. ಅಲ್ಲಿ ಈ ಸಮಾಜದವ್ರು ಬರ್ರಿ, ನಮ್ಮ ಸಮಾಜದವ್ರಿಗೆ ಈ ಥರ ಆಗಿದೆ ಅಂತೇಳಿ ದಯವಿಟ್ಟು ಸಮಾಜ ಅನ್ನೋ ಪದನೇ ತರಬೇಡ್ರಿ, ಜಾತಿ ಅನ್ನೋ ಪದನೇ ತರಬೇಡ್ರಿ. ಹೆಣ್ಣಾಗಿ ನೋಡ್ರಿ.
ಈ ಹೆಣ್ಣು ತಾಯಿ ಭಾರತ ಮಾತೆ ಹೆಣ್ಣು, ನಾಡದೇವಿ ತಾಯಿ ಕರ್ನಾಟಕ ಮಾತೆ ಹೆಣ್ಣು, ನನ್ನ ಎತ್ತಮ್ಮ ಹೆಣ್ಣು. ಅದೇ ಹೆಣ್ಣಿಗೆ ಏನಪ್ಪ ಅಂತಂದ್ರೆ ಸುರಕ್ಷತೆ ಇಲ್ಲ, ಬೇರೆ ಜಾತಿ ಬಗ್ಗೆ ಮಾಡೋದಾದರೆ, ಹಾಗಾದರೆ ಅವ್ರವ್ರ ಜಾತಿ ಹೆಣ್ಮಕ್ಳನ್ನ ಅವ್ರವ್ರ ಸುರಕ್ಷಿತವಾಗಿ ಇಟ್ಕೊಳ್ಬೇಕು. ಹಾಗಾದರೆ ಜಾತಿ ಪರವಾಗಿ ಸುರಕ್ಷತೆ ಇಟ್ಕೋಬೇಕಾದ್ರೆ ಕಾನೂನು ಏನಕ್ಕೆ ಬೇಕಾಗಾದರೆ? ಅದಕ್ಕಾಗಿ ಹೇಳ್ತಿರೋದು, ಯಾವುದೇ ಹೆಣ್ಣಿಗೆ ಏನೇ ತಪ್ಪಾಗಲಿ, ಎಲ್ಲಿ ಏನೇ ಆಗಲಿ, ಇಲ್ಲಿ ಜಾತಿ ತೊಗೊಂಡು ಇದು ಮಾಡೋದು ಬೇಡ. ಮತ್ತು ಯಾವುದೇ ವ್ಯಕ್ತಿ ಇತ್ತೀಚಿನ ದಿನಮಾನಗಳಲ್ಲಿ ನನಗಂತೂ ಒಂಥರ ಬೇಜಾರಾಗಿಬಿಟ್ಟಿದೆ. ಏನಂದ್ರೆ ಕೆಲವೊಂದಿಷ್ಟು ನೋಡ್ತಕ್ಕಂಥ ವ್ಯವಸ್ಥೆಗಳ ಬಗ್ಗೆ, ಯಾರೋ ಒಬ್ಬ ವ್ಯಕ್ತಿಗೆ ಉದಾಹರಣೆ ಯಾರು ಬೇಡ, ವ್ಯಕ್ತಿಗೆ ಏನೋ ಅನ್ಯಾಯ ಆಯ್ತು ಅಂದ್ರೆ ಫಸ್ಟ್ ಅವನು ಯಾವ ಜಾತಿಯವನು ಏನಂತೇಳಿ ಆ ಜಾತಿಯವ್ರ ಜನ ಮಾತ್ರ ಅಲ್ಲಿ ಅವನಿಗೆ ಏನಪ್ಪ ಅಂತಂದ್ರೆ ಹೋರಾಟಕ್ಕೆ ಸಾಥ್ ಕೊಡ್ತಾರೆ. ಯಾಕ್ರಿ ಈ ಥರ ಯಾಕೆ? ಮತ್ತು ಜಾತಿ ಧರ್ಮ ಇವೆಲ್ಲ ಬೇಡ. ಮಾನವ ಧರ್ಮ, ಮಾನವ ಕುಲ. ಬಸವಣ್ಣನವರು ಏನು ಹೇಳ್ಯಾರ? ಮಾನವ ಧರ್ಮಕ್ಕೆ ಜಯವಾಗಲಿ ಅಂತ ಹೇಳ್ಯಾರ ಅಷ್ಟೇ. ಆದ ಈ ಧರ್ಮ ಆ ಧರ್ಮ, ಆ ಜಾತಿ ಈ ಜಾತಿ, ದಯವಿಟ್ಟು ಈ ಜಾತಿ ಅನ್ನೋ ಪದ ಬಿಟ್ಟು ಏನು ಸಮಾಜದಲ್ಲಿ ಒಳ್ಳೊಳ್ಳೆ ಕೆಲಸಗಳಾಗಬೇಕು, ಸಮಾಜದಲ್ಲಿ ಏನು ತಪ್ಪು ತಡಿಗಳಿವೆ, ಯಾವುದ್ರ ಬಗ್ಗೆ ವಿಚಾರ ಮಾಡಬೇಕು, ಯಾವುದ್ರ ಬಗ್ಗೆ ಹೋರಾಟ ಮಾಡ್ಬೇಕು ಅನ್ನೋದ್ರ ಕುರಿತು ಯುವಶಕ್ತಿ ಬದಲಾಗಬೇಕು, ವಿಚಾರ ಮಾಡಬೇಕು. ಇದು ವಿಚಾರವಂತಿಕೆ, ವಿಚಾರ ಮಾಡ್ತಕ್ಕಂಥದ್ದು. ಈಗ ಮುಖ್ಯವಾಗಿ ಇನ್ನೊಂದು ವಿಚಾರ ಏನಪ್ಪ ಅಂತಂದ್ರೆ, ನೀ ಏನಾದರೂ ಯಾರೋ ಈ ಇತ್ತೀಚಿನ ಈಗೇನು 3 ಪಕ್ಷಗಳಿದೆಯಲ್ಲ, ಈ 3 ಪಕ್ಷಗಳ ಕೈಯಿಂದ ಏನೂ ಸಾಧ್ಯ ಇಲ್ಲ. ಇದನ್ನು ಬರೆದಿಟ್ಕೊಳ್ಳಿ ಪ್ರತಿಯೊಬ್ಬರು. ನೀವೇನು ಈ ವ್ಯಕ್ತಿ ಪೂಜೆ ಮಾಡ್ತಾ ಹೋಗ್ತೀರಾ, ಈಗ ಯಾರೋ ಒಬ್ಬರು ಪ್ರಧಾನಮಂತ್ರಿಯವ್ರ ಬಗ್ಗೆ ಮಾತಾಡಿದ್ರಿ ಅಂದ್ರೆ ದೇಶ ವಿರೋಧಿ ಆಗ್ತೀರಿ, ಹೌದಾ? ಮುಖ್ಯಮಂತ್ರಿಯವ್ರ ವಿರುದ್ಧ ಮಾತಾಡಿದ್ರಿ ಅಂದ್ರೆ ನಾಡ ವಿರೋಧಿ ಆಗ್ತೀರಿ. ಮತ್ತು ಈ ರೀತಿ ಈ ರೀತಿ ಪಟ್ಟಗಳು ಬಂದರೆ ಹೇಗೆ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ? ಯಾವುದೇ ಪಕ್ಷದಲ್ಲಿ ಯಾರೇ ಗುರುತಿಸ್ಕೊಳ್ಳಿ, ತಪ್ಪನ್ನು ತಪ್ಪಾಗಿ ಹೇಳ್ಬೇಕು. ಅವ್ರು ಯಾರೇ ಪಕ್ಷದವ್ರು ಇರಲಿ. ಉದಾಹರಣೆಗೆ ಯಾರೋ ತಪ್ಪು ಮಾಡಿದ್ರು ಅಂತೇಳಿ ನಮ್ಮನೆಯವನಂತೇಳಿ ಅದನ್ನು ಸಮರ್ಥನೆ ಮಾಡ್ಕೊಳ್ಳೋದಲ್ಲ. ತಪ್ಪೇ ಯಾರೇ ಇರಲಿ, ಆ ರೀತಿಯಾಗಿ ಬದಲಾವಣೆ ಆಗಬೇಕು. ದಯವಿಟ್ಟು ಮಹಿಳೆಯರಿಗೆ ಕೂಡ ನೀವು ಅತಿ ಹೆಚ್ಚು ಸುರಕ್ಷತೆ ಕ್ರಮ ಕೈಗೊಳ್ಳಬೇಕು. ಇನ್ನೂ ಕಡಿಮೆ ಎಷ್ಟು ಕ್ರಮ ಸುರಕ್ಷತೆಗೊಂಡ್ರೂ ಎಷ್ಟು ಅಪರಾಧಗಳು ದಾಖಲೆ ಆಗಿವೆ, ಎಷ್ಟು ಪ್ರಕರಣಗಳು ದಾಖಲಾಗಿವೆ. ಕೆಲವೊಂದಿಷ್ಟು ಪ್ರಕರಣಗಳು ದಾಖಲು ಕೂಡ ಆಗಿಲ್ಲ, ಅಲ್ಲೇ ಸಂಧಾನ ಮಾಡಿ ಅದೇನೋ ಸಮಾಧಾನ ಮಾಡಿ ಹೇಳಿ ಕಳಿಸಿರ್ತಕ್ಕಂಥ ಉದಾಹರಣೆಗಳು ಕೂಡ ಇವೆ. ಅದಕ್ಕೆ ಹೇಳ್ತಿರೋದು, ದಯವಿಟ್ಟು ಮತ್ತೊಮ್ಮೆ ನಾನೆಲ್ಲ ಯುವಕರಲ್ಲಿ ಆಗಲಿ, ಎಲ್ಲ ರಾಜಕೀಯ ಪಕ್ಷದವರಲ್ಲಾಗಲಿ ನಾನು ಕೈ ಮುಗಿದು ಕೇಳೋದೇನೆಂದರೆ, ನೀವು ಹೆಣ್ಮಕ್ಳಿಗೆ ಏನಪ್ಪ ಅಂತಂದ್ರೆ ಉಚಿತ ಬಸ್ಸಿನಿಂದನೇ ಕೆಲವೊಬ್ಬರಿಗೆ ನಿಜವಾಗ್ಲೂ ಹೆಣ್ಮಕ್ಳಿಗೆ ಒಂದು ಸ್ವಲ್ಪ ಏನೋ ಮರ್ಯಾದೆ ಕಡಿಮೆ ಅನ್ನೋ ರೀತಿ ಆಗಿದೆ ಅವರಿಗೆ. ಯಾಕಂದ್ರೆ ನಾನು ಒಂದು ಕಡೆ ಬಸ್ಸಲ್ಲಿ ಪ್ರಯಾಣ ಮಾಡ್ತಿದ್ದಿದ್ದು, ಕಣ್ಣೆದ್ರೆ ಆದ ಘಟನೆ. 3 ಜನ ನಾವು ಒಂದು ಸೀಟಿಗೆ ಕೂತೀವಿ, ಈ ಕಡೆ ಇಬ್ಬರು ಇದ್ದಾರೆ, ಅದರಲ್ಲಿ ಒಂದು ಸೀಟ್ ಖಾಲಿ ಇದೆ, ಆ ಕಡೆ ಕಿಟಕಿ ಪಕ್ಕ ಜಾಗ ಖಾಲಿ ಇದೆ. ಯಾರೋ ಒಬ್ಬರು ಒಂದು ಅಜ್ಜಿ ಬಂದರು. ಬಂದ ತಕ್ಷಣವೇ ಈ ಕಡೆ ಕುಂತಿರ್ತಕ್ಕಂಥ ಹುಡುಗ ಏನಪ್ಪ ಅಂತಂದ್ರೆ ಆ ಕಡೆ ಬ್ಯಾಗ್ ಇಟ್ಟಿದ್ದವನು. ಈ ಅಜ್ಜಿ ಬಂದ್ರೆ ಅವ್ರಿಗೆ ಬಿಡಲಿಲ್ಲ, ಬ್ಯಾಗ್ ಇಟ್ಟಿದ್ರು ಬಿಡಲಿಲ್ಲ. ನಾನಂದೆ, ಅಪ್ಪಿ ಅತ್ತ ಸರಿ, ಅದು ಬ್ಯಾಗ್ ತಪ್ಪು, ಅಜ್ಜಿ ಕೂಡ್ಲಿಕ್ಕೆ ಬಿಡ ಅಂತಂದೆ. ಇಲ್ಲಿ ಬಿಡೋಣ, ಅವ್ರೇನು ಫ್ರೀ ಬರ್ತಾರ ನೋಡ್ರಿ. ಆ ಹುಡುಗನ ಮನಸ್ಥಿತಿ ಹೆಂಗಾಗ್ಯದಂದ್ರೆ, ಅವ್ರು ಫ್ರೀ ಬರ್ತಾರ, ಅವ್ರಿಗೆ ಯಾಕೆ ನಾನು ಸೀಟ್ ಬಿಟ್ಟು ಕೊಡಬೇಕು? ಈ ರೀತಿ ಮನಸ್ಸು ಪರಿವರ್ತನೆ ಆಗ್ಲಿಕ್ಕೆ ಯಾರು? ಸರ್ಕಾರನೇ ಮುಖ್ಯ ಕಾರಣ. ಮೊದಲೆಲ್ಲ ನಾವು ಕಾಲೇಜ್ಗೆ ಹೋಗೋಗಾಗಲಿ, ನಿಜವಾಗ್ಲು ಯಾರೇ ಹೆಣ್ಮಕ್ಳು ಬರಲಿ, ನಾವು ಕುಂತು ಸೀಟನ್ನು ಬಿಟ್ಟು ಕೊಟ್ಟಿವಿ. ಬಟ್ ಈಗಿನವ್ರು ಹಂಗೆ ಮಾಡ್ತಾಯಿಲ್ಲ. ಅದಕ್ಕೆ ಕಾರಣ ಏನಪ್ಪ ಅಂತಂದ್ರೆ ಈ ಆಧಾರ್ ಕಾರ್ಡ್ ಭಾಗ್ಯ. ಅದರಲ್ಲಿಂದೇ ಎಷ್ಟೋ ಹೆಣ್ಮಕ್ಳು ಇರ್ಸು ಆಗ್ತಾಯಿದೆ. ಕೆಲವೊಂದು ಕಡೆಗೆ ಅವ್ರಿಗೆ ಒಂಥರ ಅನ್ನಿಸ್ತಾ ಇದೆ. ಎಲ್ಲೋ ಅರ್ಜೆಂಟಾಗಿ ಹೋಗ್ಬೇಕಾದ್ರೆ ಕೆಲವೊಂದು ಕಡೆ ಹೋಗ್ಲಿಕ್ಕೆ ಭಾಳ ಸಮಸ್ಯೆ ಎದುರಿಸ್ತಾ ಇದ್ದಾರೆ. ಈ ಥರ ನೀವು ಉಚಿತ ಕೊಡೋದು ಬೇಡವೇ ಬೇಡ. ಇದು ಆವಾಗಿಂದ ಹೇಳ್ತಾ ಇದ್ದೀನಿ. ವಯಸ್ಸಾದವ್ರಿಗೆ ಏನೋ ಆರೋಗ್ಯದ ಕಡೆಗೆ ಏನಾದರೂ ಉಚಿತ ಮಾಡೋದಿದ್ದರೆ ಮಾಡಿ, ಸರ್ಕಾರಿ ಶಾಲೆಗಳಿಗೆ ಏನಾದರೂ ಮಾಡೋದಿದ್ದರೆ ಮಾಡಿ. ಏನು ಮಾಡ್ತೀರಿ ಬಿಡಿ, ಕೊಡೋ ಸರ್ಕಾರಿ ಶಾಲೆಗಳಿಗೆ ಕೊಡ್ತಕ್ಕಂಥ ಅನುದಾನಗಳನ್ನೇ ನಿಲ್ಲಿಸ್ತೀರಾ, ಇನ್ನೇನು ಉಚಿತ ಮಾಡ್ತೀರಾ? ನೀವು ನಿಮ್ಗೆ ಓಲೈಕೆಗೋಸ್ಕರ ಏನು ಮಾಡಬೇಕು ಅದನ್ನು ಮಾಡ್ತೀರಾ. ಮುಖ್ಯವಾಗಿ ಇಷ್ಟು ಹೇಳಿ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತು ಧನ್ಯವಾದಗಳು.